ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ಗಣೇಶನಿಗೆ ಮೋಸ್ಟ್ ಫೇವ್ರೇಟ್ ಪ್ರಿಯವಾದಂತಹ ಮೋದಕ. ಸೊ ಇವತ್ತು ನಿಮ್ಮ ಮುಂದೆ ನಾನು ಮೋದಕ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಬಿಗಿನಿಂಗಿಂದ ಎಂಡ್ ತನಕ ನೋಡಿ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಕಲಿಸ್ಕೊಂಡು ಹೋಗಬೇಕು ಹಿಟ್ಟನ್ನ. ನೀವು ಬೇಕಿದ್ದರೆ ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೋದು, ಬಟ್ ನಾನಿಲ್ಲಿ ಮೈದಾ ಯೂಸ್ ಮಾಡಿಲ್ಲ, ಬರೀ ಗೋಧಿ ಹಿಟ್ಟಿನಿಂದ ಮಾತ್ರ ನಾನು ಮೋದಕನ ಮಾಡ್ತಾಯಿರೋದು. ನಿಮಗೆ ಫ್ರೈಡ್ ಮೋದಕ ಬೇಕಂದರೆ ಇದಕ್ಕೆ ಸ್ವಲ್ಪ ಬಿಸಿಯಾಗಿರೋಂಥ ಎಣ್ಣೆನ ಹಾಕ್ಕೊಂಡು ನಾದ್ಕೊಳ್ಬೋದು. ಸೊ ನಾನಿಲ್ಲಿ ಇವತ್ತು ಬೇಯಿಸ್ಬಿಟ್ಟು ಮೋದಕನ ಮಾಡ್ತಾಯಿರೋದು ಗಣೇಶನಿಗೆ. ಸೊ ಈ ಥರ ಸ್ವಲ್ಪ ಗಟ್ಟಿಯಾಗಿಯೇ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನ ಮಿದ್ಕೊಂಡು ಹೋಗಬೇಕು. ತುಂಬ ತೆಳುವಾದರೆ ಮೋದಕ ನೀಟಾಗಿ ಬರಲ್ಲ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಗೋಧಿ ಹಿಟ್ಟನ್ನ ಚೆನ್ನಾಗಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಅಂತ. ಇದನ್ನು 15 to 20 ಮಿನಿಟ್ಸು ನೆನೆಯೋಕ್ಕೆ ಬಿಡಬೇಕು. ಸೊ ಹಿಟ್ಟು ನೆನೆಯೋವರೆಗೂ ನಾನು ಹೂರಣನ ರೆಡಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ಒಂದು ಕೊಬ್ಬರಿ ಬಟ್ಲು ಮತ್ತು ಅದಕ್ಕೆ ಬೇಕಾದಷ್ಟು ಬೆಲ್ಲ, ರುಚಿಗೆ ಬೇಕಾದಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸೊ ಈ ಕೊಬ್ಬರಿನ ನಾವು ಚೆನ್ನಾಗಿ ತುರ್ಕೊಳ್ಬೇಕು ಫಸ್ಟು. ಸೊ ನೋಡ್ತಾ ಇರ್ಬೋದು, ನೀವು ಬೇಕಿದ್ದರೆ ರೆಡಿಮೇಡ್ ಕೊಬ್ಬರಿ ಪುಡಿನೂ ಯೂಸ್ ಮಾಡ್ಬೋದು, ಬಟ್ ನಾನು ಮೋದಕಂಗೆ ಗಣೇಶನಿಗೆ ನೈವೇದ್ಯ ಅಂತ ಹೇಳಿಬಿಟ್ಟು ಫ್ರೆಶ್ ಆಗಿರೋಂತಹ ಒಣಗಿರೋಂತಹ ತೆಂಗಿನಕಾಯಿನ ತೊಗೊಂಡ್ಬಿಟ್ಟು ಅದರಿಂದ ಮೋದಕನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಣ ತೆಂಗಿನಕಾಯಿನ ನೀಟಾಗಿ ತುರ್ಕೊಳ್ಬೇಕು. ತುರಿದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಳ್ಬೇಕು. ಸೊ ಮೋದಕಕ್ಕೆ ಸ್ಟಫಿಂಗ್ ಮಾಡಬೇಕಂದ್ರೆ ಹೂರಣ ರೆಡಿ ಮಾಡ್ಕೊಳ್ತೀವಲ್ವ, ಆ ಹೂರಣ ಬಂದುಬಿಟ್ಟು ಕೊಬ್ಬರಿ ಮತ್ತು ಬೆಲ್ಲದಿಂದ ಮಾಡ್ತಾರೆ. ಕೆಲವೊಬ್ಬರು ಹೂರಣದ ಕಡುಬಿಂದನೂ ಮೋದಕನ ಮಾಡ್ತಾರೆ, ಬಟ್ ನಾನಿಲ್ಲಿ ಇವತ್ತು ನಿಮಗೆ ಮೋದಕನ ಕೊಬ್ಬರಿ ಬೆಲ್ಲ ಅದರಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಕೊಬ್ಬರಿ ನೀಟಾಗಿ ತುರಿದಾಯಿತು. ಇದನ್ನ ನಾವು ಬೆಲ್ಲದ ಜೊತೆ ಮಿಕ್ಸಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನಿಮಗೆ ಬೇಕಿದ್ದರೆ 1-2 ಎಸಳು ಏಲಕ್ಕಿನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ಕೊಬ್ಬರಿದು ಪುಡಿ ರೆಡಿಯಾಗಿದೆ ಹೂರಣಕ್ಕೆ. ಸ್ವಲ್ಪ ನಾನು ಮೆದುವಾಗಿಯೇ ಕೊಬ್ಬರಿ ಪುಡಿನ ಮಾಡ್ಕೊಂಡಿರೋದು. ಸೊ ಹೂರಣ ರೆಡಿ ಮಾಡಬೇಕಾದ್ರೆ ನೀವು ಈ ಕೊಬ್ಬರಿ ಪುಡಿನ ಸ್ವಲ್ಪ ಬೆಚ್ಚಗೂ ಮಾಡ್ಕೊಳ್ಬೋದು, ಸೊ ದಟ್ ಅದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರುತ್ತೆ. ಬಟ್ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿದಾಗೇ ಇದು ಸ್ವಲ್ಪ ಮೆತ್ತಗಾಗಿದೆ. ಸೊ ಇದನ್ನೇ ನಾನು ಸ್ಟಫ್ ಮಾಡಿಬಿಟ್ಟು ಮೋದಕನ ಮಾಡ್ತಾಯಿರೋದು ಗಣೇಶನಿಗೆ. ಸೊ ಇವಾಗ ಕೊಬ್ಬರಿದು ಪುಡಿ ರೆಡಿಯಾಗಿದೆ. ಸೊ ಮೋದಕನ ನಾನು ಇವತ್ತು ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಲ್ವ, ಅದ್ರ ಸಲುವಾಗಿ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಟಿದ್ದೀನಿ. ಆ ಪಾತ್ರೆ ಒಳಗಡೆ ನಾವು ನೀರನ್ನ ಸೇರಿಸ್ಕೊಳ್ಬೇಕು. ನೀರನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಪಾತ್ರೆ ಒಳಗಡೆ ಅರ್ಧ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈ ನೀರು ಬಿಸಿ ಆಗೋಷ್ಟಲ್ಲೇ ಒಂದು ಜರಡಿ ಅಂತ ಹೇಳ್ತಾರೆ, ಈ ಬೇಯಿಸೋಕ್ಕೆ ಜರಡಿನ ತೊಗೊಂಡ್ಬಿಟ್ಟು ಅದಕ್ಕೆ ಸುತ್ತಲೂ ಎಣ್ಣೆನ ಸವರ್ಕೊಳ್ಬೇಕು. ಸೊ ನೀರಿಗೆ ಒಂದು ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ಕೊಳ್ಬೋದು, ಬಿಕಾಸ್ ನಾವು ಮೋದಕನ ಬೇಯಿಸ್ತಾ ಇರೋದಲ್ವ ಇವತ್ತು. ಸೊ ಬೇಯಿಸಿದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾರೆ. ಇವಾಗ 15 to 20 ಮಿನಿಟ್ಸ್ ಆಯಿತು. ಹಿಟ್ಟು ಚೆನ್ನಾಗಿ ನೆಂದಿದೆ, ಗೋಧಿ ಹಿಟ್ಟು, ಆಮೇಲೆ ಹೂರಣನೂ ರೆಡಿಯಾಗಿದೆ. ಇದರಿಂದ ನಾವು ಮೋದಕನ ಮಾಡ್ಕೊಳ್ಳೋಣ. ಸೊ ಯೂಶ್ವಲಿ ಹೇಳ್ತಾರೆ ಗಣೇಶನಿಗೆ 21 ಅಂತಂದರೆ ಏನೋ ಒಂದು ಪ್ರಿಯ. ಇವನ್ ನಾವು ಗರಿಕೆ ಎಲ್ಲ ಇಡಬೇಕಾದ್ರೆ 21 ಗರಿಕೆನ ಇಡಬೇಕು, 21 ಎಣಿಸ್ಬಿಟ್ಟು ಗರಿಕೆನ ಇಡಬೇಕಂತ ಹೇಳ್ತಾರೆ. ಅದ್ರ ಜೊತೆ ನಾನಿವತ್ತು ಒಂದು ಕೊಬ್ಬರಿ ಬಟ್ಲಲ್ಲಿ ಅದರಲ್ಲಿ ನಾನು 21 ಆಗೋಷ್ಟು ಮೋದಕನ ಮಾಡ್ತಾಯಿರೋದು. ಸೊ ಅದಕ್ಕೆ ನಿಮ್ಮ ಮುಂದೆ ನಾನು ಒಂದೊಂದಾಗಿ ಮಾಡ್ತಾಯಿಲ್ಲ. ಫಸ್ಟ್ ನಾನು ನಾದ್ಕೊಂಡಿರೋ ಹಿಟ್ಟಿಂದ ಉಳ್ಳೆನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, 21 ಉಳ್ಳೆ ಆಗಿ ಮಾಡಿದ್ದೀನಿ ನಾನು. ಆ 21 ಉಳ್ಳೆನ ಸೇರಿಸ್ಕೊಂಡ್ಬಿಟ್ಟು ಮೋದಕನ ರೆಡಿ ಮಾಡ್ತಾಯಿದ್ದೀನಿ.
ಗಣಪತಿ ಮೋದಕ ಪ್ರಿಯ ಅಲ್ವಾ. ಸೊ ಮೋದಕನ ನೈವೇದ್ಯ ಮಾಡೋದು ತುಂಬಾ ಶ್ರೇಷ್ಠ. ಗಣೇಶ ಚತುರ್ಥಿಗಾಗಲಿ ಅಥವಾ ಸಂಕಷ್ಟಹರ ಗಣಪತಿ ಅಂತ ಹೇಳ್ತಾರಲ್ವ, ಸಂಕಷ್ಟಿ ದಿನವೂ ಮೋದಕ ಮಾಡಿ ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅದು ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಅದನ್ನು ಲಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ. ಯೂಶ್ವಲಿ ನಾವು ಮನೇಲಿ ಪೂರಿ ಮಾಡ್ತೀವಲ್ಲ, ಆ ಸೈಜಲ್ಲಿ ನಾವು ಲಟ್ಟಿಸ್ಕೊಂಡು ಹೋಗಬೇಕು ಹಿಟ್ಟಿಂದ. ಸೊ ಈ ಲಟ್ಟಿಸ್ಕೊಂಡಿರೋಂಥ ಎಲೆಗೆ ನಾವು ಹೂರ್ಣ ಅಥವಾ ಕೊಬ್ಬರಿದು ಪುಡಿ ಇರುತ್ತಲ್ವ, ಸ್ಟಫ್ ಮಾಡೋಕ್ಕೆ ರೆಡಿ ಮಾಡಿಟ್ಕೊಂಡಿರೋಂಥ ಕೊಬ್ಬರಿ ಮತ್ತು ಬೆಲ್ಲದ ಪುಡಿನ ಸೇರಿಸ್ಕೊಳ್ಬೇಕು. ಅದನ್ನ ಸೇರಿಸ್ಬಿಟ್ಟು ನಿಧಾನ ಎಲೆನ ಮಡಚ್ಕೊಂಡು ಹೋಗಬೇಕು. ಈ ಥರ ಸುತ್ತಲೂ ಕಾರ್ನರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲನೂ ಒಟ್ಟಿಗೆ ಸೇರಿಬಿಟ್ಟು ಈ ಥರ ಎಲೆನ ಕ್ಲೋಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿದ್ರಲ್ವ ಯಾವ ಥರ ಮೋದಕನ ಮಾಡೋದು ಅಂತ ಹೇಳ್ಬಿಟ್ಟು. ಮೋದಕ ಮಾಡೋದು ತುಂಬಾ ಸುಲಭ. ಸೊ ಈ ಥರ ಎಲೆನ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಮೋದಕನ ರೆಡಿ ಮಾಡ್ಕೊಳ್ಬೇಕು. ಸೊ ಯೂಶ್ವಲಿ ಕೆಲವೊಬ್ಬರು ಮೋದಕ ಮಾಡ್ಕೊಳ್ಳೋಕ್ಕೆ ಅದು ರೆಡಿಮೇಡ್ದು ಪ್ಲೇಟ್ ಸಿಗುತ್ತೆ, ಅದರಲ್ಲೂ ಸ್ಟಫ್ ಮಾಡಿಬಿಟ್ಟು ಮೋದಕನ ಮಾಡ್ಬೋದು. ಬಟ್ ನಾನಿಲ್ಲಿ ಕೈಯಿಂದಾನೇ ಮೋದಕನ ಮಾಡ್ತಾ ಇರೋದು. ಸೊ ನೋಡಿದ್ರಲ್ವ, ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಗಟ್ಟಿಯಾಗಿ ಸ್ವಲ್ಪ ಕ್ಲೋಸ್ ಮಾಡಬೇಕು. ಅಂದರೆ ಮಾತ್ರ ನಾವು ಬೇಯಿಸ್ಕೊಳ್ಬೇಕಾದ್ರೆ ಅದು ಒಳಗಡೆ ಇರೋಂಥ ಹೂವು ಹೊರಗಡೆ ಬರಲ್ಲ. ಅದಕ್ಕೆ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಬೇಕು ಎಲೆನ. ಸೊ ಈ ಥರ ನಾನು ಎಲ್ಲ ಉಳ್ಳೆಗಳಿಂದ ಮೋದಕನ ರೆಡಿ ಮಾಡಿಕೊಂಡೆ. ಯೂಶ್ವಲಿ ಬೇರೆ ದೇವರಿಗೆಲ್ಲ ನಾವು ಹೋಳಿಗೆ, ಕಡುಬು ಅದೆಲ್ಲ ಮಾಡ್ತೀವಿ. ಬಟ್ ಗಣೇಶನಿಗೆ ಕಡುಬು ಸಹ ಮಾಡ್ತಾರೆ, ಬಟ್ ಮೋದಕ ಅದರಲ್ಲೂ ಇನ್ನೂ ತುಂಬಾ ಪ್ರಿಯ ಗಣಪತಿಗೆ. ಸೊ ಅದಕ್ಕಾಗಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಮೋದಕನ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ನಾನು ಮುಂಚೆನೇ ಹೇಳ್ದಂಗೆ ಗಣಪತಿಗೆ 21 ಗರಿಕೆದು ಎಲೆ ಮತ್ತು 20 ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು 21 ಮೋದಕನ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ನಾವು ಒಂದು ಕೊಬ್ಬರಿ ಬಟ್ಲು ಅಂತ ತೊಗೊಂಡಿರ್ತೀವಲ್ವ ಹೂರ್ಣ ಮಾಡ್ಕೊಳ್ಳೋಕ್ಕೆ, ಅದೊಂದೇ ಕೊಬ್ಬರಿ ಬಟ್ಲಲ್ಲಿ ಕರೆಕ್ಟಾಗಿ 21 ಮೋದಕ ರೆಡಿ ಆಗಬೇಕು. ಆ ಥರ ನಾವು ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆನೂ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಈ ಥರ ನಾನು ಮೋದಕನ ರೆಡಿ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಕೊನೆ ಮೋದಕ. ಎಲ್ಲ ಮೋದಕನ ಮಾಡ್ಕೊಂಡ್ಬಿಟ್ಟು ಅಷ್ಟೊತ್ತಲ್ಲೇ ನಾನು ಸ್ಟವ್ ಮೇಲೆ ನೀರು ಸಹ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಆ ನೀರು ಬಿಸಿ ಆಗೋಷ್ಟಲ್ಲೇ ನಾನು ಎಲ್ಲ ಮೋದಕನೂ ರೆಡಿ ಮಾಡಿಕೊಂಡೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಮೋದಕ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲನೂ ಒಂದೇ ಶೇಪಲ್ಲಿ ಒಂದೇ ಸೈಜಲ್ಲಿ ಮೋದಕನ ಬಂದಿರೋದು. ನಾನಿಲ್ಲಿ ಒಂದೇ ಕೊಬ್ಬರಿ ಬಟ್ಲಿಂದ 21 ಮೋದಕನ ಮಾಡಿರೋದು. ಸೊ ಇಲ್ಲಿ 21 ಮೋದಕ ರೆಡಿ ಆಗಿದೆ. ಇದನ್ನ ನಾವು ಬೇಯಿಸ್ಕೊಳ್ಳೋಣ. ಇವಾಗ ಇಲ್ಲಿ ನೀರು ಸಹ ಚೆನ್ನಾಗಿ ಬಿಸಿಯಾಗಿದೆ. ಆ ಬಿಸಿಯಾಗಿರೋ ನೀರಿಗೆ ಮೇಲ್ಗಡೆ ಜರಡಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದನ್ನ ತೋರಿಸಿದ್ದೀನಿ ನಿಮ್ಗೆ ಮುಂಚೆನೇ. ಸೊ ಅದರಲ್ಲಿ ಎಲ್ಲ ಮೋದಕನೂ ನಾವು ನೀಟಾಗಿ ಜೋಡಿಸ್ಕೊಂಡು ಹೋಗಬೇಕು. ಎಣ್ಣೆ ಏನಕ್ಕೆ ಹಚ್ತೀವಿ ಅಂದರೆ, ನಾವು ಮೋದಕ ಇಟ್ಟಾಗ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು. ಬಿಕಾಸ್ ನಾವು ಗೋಧಿ ಹಿಟ್ಟಿಂದ ಮೋದಕನ ಮಾಡ್ತಾ ಇರೋದಲ್ವ, ಅದು ಒಂದಕ್ಕೊಂದು ಅಂಟ್ಬಿಟ್ಟು
ಒಡೆದೋಗುತ್ತೆ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಮೋದಕನ ಬೇಯಿಸ್ಕೊಳ್ಬೇಕು. ಮೋದಕನೆಲ್ಲ ಇಟ್ಬಿಟ್ಟು ಅದನ್ನ ಏನಿಲ್ಲ ಅಂದರೆ ಒಂದು 15 to 20 ಮಿನಿಟ್ಸ್ ಆದರೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲ ಮೋದಕನ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾವೊಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಸೊ ಇವಾಗ 15 to 20 ಮಿನಿಟ್ಸ್ ಆಯಿತು. ಮೋದಕ ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೋದಕ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು. ಸೊ ಗಣೇಶನಿಗೆ ಪ್ರಿಯವಾದಂತಹ ನೈವೇದ್ಯ ಮೋದಕ ರೆಡಿಯಾಗಿದೆ ಇವಾಗ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು. ಸೊ ನೋಡಿದ್ರಲ್ವಾ, ಮೋದಕ ಮಾಡೋದು ತುಂಬಾ ಸುಲಭ. ಸೊ ಗಣೇಶ ಹಬ್ಬಕ್ಕೆ ಮೋದಕನ ಗಣಪತಿಗೆ ನೈವೇದ್ಯ ಆಗಿ ಇಡೀರಿ. ತುಂಬಾ ಶ್ರೇಷ್ಠ ಇದು. ಹೋಪ್ ನಿಮಗೆ ಈ ಮೋದಕ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಗಣೇಶ ಮತ್ತು ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಲೆಸಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.